ಹಾಯ್ ನಮಸ್ತೆ. ಏನಪ್ಪ ವಿಷಯ ಅಂತಂದರೆ ಈಗ ಹೊಸ ಟ್ರೆಂಡ್ ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಬೇರೆ ಸ್ಟೇಟ್ಲಿಂದ ಬರ್ತಾ ಇದ್ದಾರೆ. ಬಂದು ಮೊಬೈಲು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಮಾರಕ್ಕೆ ಬರೋ ಅಂತಾರೆ ರೀ. ಬೇರೆ ಸ್ಟೇಟ್ಲಿಂದ ಆಜು ಬಾಜು ಸ್ಟೇಟ್ಲಿಂದ ಎಲ್ಲ ಕಡೆ ಬಂದು ಮೊಬೈಲ್ ಮಾರಕ್ಕೆ ಕುಂತಾರೆ ಈಗ. ಅದು ಈಗ ಕಿಮ್ಮತ್ತಿನ ಮೊಬೈಲ್ ಒಂದು 30-40 ಸಾವಿರ ರೂಪಾಯಿ ಮೊಬೈಲು ಬರೀ ಒಂದು 2,000 3,000 4,000 ಅವ್ರಿಗೆ ಗಿರಾಕಿ ಮೇಲೆ ಹೆಂಗೆ ಬೇಕಾದಂಗೆ ಮಾರ ಅಂತಾರೆ. ಬಟ್ ಅವು ಕಳ್ದೂ ಇರ್ತಾವೆ, ದಯವಿಟ್ಟು ನೋಡಿ ತಗೋರಿ. ಆಮೇಲೆ ಅವು ಚೈನಾ ಮಾಲು ಇರ್ತಾವೆ. ಈಗ ಹಂಗೆ ನಮ್ಮ ಫ್ರೆಂಡ್ ಸರ್ಕಲ್ಲಿದ್ದ ನಮಗೊಂದು ನ್ಯೂಸ್ ಬಂತು, ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಕ್ಕೆ ನಾನು. ಸಿಕ್ಕಾಪಟ್ಟೆ ಮಂದಿ ಬರೋ ಅಂತಾರೆ ಆಜು ಬಾಜು ಸ್ಟೇಟ್ಲಿದ್ದ ಎಲ್ಲ ಕಡೆದ. ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರೋದ್ರೆ ಏನಿಲ್ಲ, ಹಿಂದಿ ಒಳಗೆ ಮಾತಾಡ್ತಾರೆ. ಇವು ಯಾವಾರ ಅರ್ಜೆಂಟ್ ಇದ್ದಾರೆ ಮೊಬೈಲ್ ತೊಗೊಂಡ್ಬಿಡ್ತಾರೆ. ಅರ್ಜೆಂಟ್ ಇದ್ದಾರೆ ತೊಗೊಂಡು ಅವು ಬಿಲ್ಲು ನೆಟ್ಟಿಗೆ ಇರೋದಿಲ್ಲ, ಡೂಪ್ಲಿಕೇಟ್ ಬಿಲ್ ಕೊಟ್ಟಿರ್ತಾರೆ. ಇವು ಚೆಕ್ ಮಾಡೋದಿಲ್ಲ, ಏನಿಲ್ಲ. ಅವು ತಮ್ಮಂದು ಆಮೇಲೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೊಲಿಗೆರ ಮಾಡಿ ಹೆಂಗೆ ಬೇಕಾದಂಗೆ ರೇಟ್ ಬಾಯಿ ಬಂದಿದ್ದು ರೇಟ್ ಕೊಟ್ಟು ಹೋಗ್ಬಿಡ್ತಾರೆ. ಅವು ಕಳಿವಿನ ಮೊಬೈಲು ಇರ್ತಾವ್ರಿ ಮೊಬೈಲು. ಆಮೇಲೆ ಅವು ಚೈನಾ ಮಾಲು ತರ್ತಾರೆ ಅವು. ಸೇಮ್ ಈಗ ಆ್ಯಪಲ್ ಫೋನ್ ಗತೆನೇ ಇರ್ತೈತೆ, ಅದು ಒಳಗೆಲ್ಲ ಚೈನಾ ಮಾಲ್ ಇರ್ತಾವೆ. ಅಂಥ ಮೊಬೈಲ್ ತಮ್ಮಂದು ಸಿಕ್ಕಾಪಟ್ಟೆ ಮಂದಿ ಮಾರ ಅಂತಾರೆ. ದಯವಿಟ್ಟು ಯಾರು ಹುಡುಗರಾಯ್ತು ಯಾರಾರಾಯ್ತು ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಮೊಬೈಲ್ ತೊಗೊಂತೀರಿ ಸೆಕೆಂಡ್ ಹ್ಯಾಂಡ್ ಮಾತ್ರ, ಪರಿಚಯ ಇದ್ದ ಅಂಗಡಿಯಾಗ ಮಾತ್ರ ತೊಗೊರಿ. ಉಳ್ಕಿದ ಅಂಗಡಿಯಾಗ ತೊಗೊಳಕ್ಕೆ ಹೋಗ್ರಿ. ಪರಿಚಯ ಇರಬೇಕು ಅವ್ರು ನಿಮಗೆ, ಅಂತಲ್ಲೇ ನೀವು ತೊಗೊರಿ. ಯಾಕಂದ್ರೆ ಅವ್ರದ್ದು ನಿಮ್ಮದು ವಹಿವಾಟು ನಡೆದಿರ್ತೈತಿ. ಅವು ನಂಬಿಕೆಲಿದ್ದವರು ಕೊಡ್ತಾರೆ, ನಂಬಿಕೆಲಿದ್ದ ನಾವು ತೊಗೊತೀವಿ. ಉಳ್ಕಿದವರು ಈಗ ಯಾರು ಪರಿಚಯ ಇಲ್ದವ್ರದ್ದು ಹಿಂದಿ ಮಾತಾಡ್ಕೊಂಡು ಬರ್ತಾರೆ ಬೇರೆ ಸ್ಟೇಟ್ಲಿದ್ದ ಅವರು, ಅಂಥವ್ರ ಕಡೆ ದಯವಿಟ್ಟು ಮೊಬೈಲ್ ಗಿಬೈಲ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕ್ರೈಮ್ ಭಾಳ ಆಗುಂತಾವು. ಅವರು ಬರೀ ಚಲೋ ಮೊಬೈಲ್ ಬರ್ತಾರೆ ರೀ. ಹೆಣ್ಮಕ್ಳು ಬರ್ತಾರೆ ಕೊಡಾಕ, ಗಂಡ್ಮಕ್ಳು ಬರ್ತಾರೆ. ದಯವಿಟ್ಟು ನೀವು ಭಾಳ ಹುಷಾರಾಗಿರ್ಬೇಕು. ಈಗ ಆ ನಮೂನೆ ಮೋಸ ಮಾಡ್ತಾರೆ. ಈಗ ನಮ್ಗೆ ಬಸ್ ಚಾರ್ಜ್ಗೆ ರೊಕ್ಕಿಲ್ಲ, ನಮ್ಮದು ಇದು ಕಳುವು ಮಾಡಿಬಿಟ್ರ, ಪರ್ಸ್ ಕಳುವು ಮಾಡ್ಯಾರ, ತಿನ್ನೋಕ್ಕೇನಿಲ್ಲ, ಹಂಗೆ ಹಿಂಗೆ ಹೇಳಿ ಇವು ಮೊಬೈಲ್ ಕೊಡ್ತಾರೆ ರೀ. ಅವರು ಮೊಬೈಲ್ ಮಾರ್ತಾರೆ. ಅವು ಮೊಬೈಲ್ ಎಲ್ಲ ಚೈನಾ ಮೊಬೈಲ್ ತಂದಿರ್ತಾರೆ ಇವೆಲ್ಲ. ನಾವು ನೋಡಿದ್ವಿ. ಈಗ ಒಂದು 3-4 ದಿವ್ಸಲಿದ್ದ ಒಂದು ಟ್ರೆಂಡ್ ನಡೆದೈತೆ ರೀ ಇಲ್ಲಿ ಎಲ್ಲ ಕಡೆ. ತಮ್ಮೊಂದು ಅವ್ರು ಯಾರಿಗೆ ಹೇಳೋದೂ ಇಲ್ಲ. ಆ ಮೊಬೈಲ್ ಅಂಗಡಿಗೆ ಹೋದ್ಮೇಲೆ ಅದು ಗೊತ್ತಾಗತ್ತೆ, ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ದಯವಿಟ್ಟು ನೋಡಿ. ನಿಮ್ಗೆ ಯಾರು ಖಾತ್ರಿ ಇರ್ತಾರಲ್ಲ ಅಂಗಡಿಯವರು, ಅಂತಲ್ಲೇ ಹೊಸ ಫೋನವ್ರು ತೊಗೊರಿ. ಸೆಕೆಂಡ್ ಹ್ಯಾಂಡ್ ತೊಗೊಂಡಿತ್ತಂದ್ರು ಅಂಗಡಿಯವ್ರ ಕಡೆ ಪರಿಚಯ ಇದ್ದಲ್ಲೇ ಮಾತ್ರ ತೊಗೊಳ್ರಿ, ಉಳ್ಕಿದ ಕಡೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ನಾವು ಪರಿಚಯ ಇಲ್ದಲ್ಲೇ ಯಾರು ಬಂದು ನಾ ಈಗ ಅರ್ಧ ರೇಟಿಗೆ ಕೊಡ್ತೇನೆ ಅಂದ್ರೆ ದಯವಿಟ್ಟು ಮೊದಲೇ ಕೈ ಹಾಕಕ್ಕೆ ಕೊಡ್ರಿ ಅಂಥ ಮೊಬೈಲ್ ಗಿಬೈಲ್ ತೊಗೊಳಕ್ಕೆ. ಯಾಕಂದ್ರೆ ಅವು ಏನು ಎಲ್ಲಿ ಕಳುವು ಮಾಡಿರ್ತಾರೋ ಏನೋ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ದಯವಿಟ್ಟು ಯಾರು ಹಂಗೆ ಮೋಸ ಹೋಗೋಕ್ಕೆ ಹೋಗ್ರಿ. ಸ್ವಲ್ಪ ಹುಷಾರಾಗಿರ್ರಿ. ಆಲ್ ದಿ ಬೆಸ್ಟ್. ದೇವ್ರು ಒಳ್ಳೇದು ಮಾಡಿ.